ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಡಬಲ್ ಹೆಡರ್ ಮ್ಯಾಚ್. ಮೊದಲನೇ ಮ್ಯಾಚ್ PBKS ವರ್ಸಸ್ RCB, ಹಾಗೆ ಎರಡನೇ ಮ್ಯಾಚ್ MI ವರ್ಸಸ್ CSK. ಎರಡು ಮ್ಯಾಚ್ಗಳು ಸಹ ಇವತ್ತು ಕ್ರೂಷಲ್ ಆಗಿ ಹೋಗೋದು. ಮೊದಲನೇ ಮ್ಯಾಚ್ಗೆ ಬಂದ್ರೆ PBKS ಮತ್ತೆ RCB. ಲಾಸ್ಟ್ ಮ್ಯಾಚ್ ನಾವು PBKS ಮೇಲೆ ಸೋತಿದೀವಿ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ. ನಮ್ಗೆ ಗೊತ್ತಿರೋ ಹೋಮ್ ಕಂಡೀಷನ್ ಈ ವರ್ಷ ತುಂಬಾ ದುರಾದೃಷ್ಟ ಬಂದ್ಬಿಟ್ಟೈತೆ. ಹೋಮ್ ಕಂಡೀಷನ್ ಮೊದಲು ಚೇಂಜ್ ಮಾಡ್ಬೇಕು ಅಂತ ಅನಿಸ್ತೈತೆ. ಅಷ್ಟೊಂದು ಅಮೌಂಟ್ ಕೊಟ್ಟು ಫ್ಯಾನ್ಸ್ಗಳು ಸ್ಟೇಡಿಯಂಗೆ ಹೋಗಿ ನೋಡ್ತಾರಲ್ಲ, ಆ ತರ ಫ್ರಸ್ಟ್ರೇಷನ್ ಅಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಯಾವ ತರ ಉರಿತದ ಅಂದ್ರೆ, ನಾವು ಇಲ್ಲಿ ಟಿವಿ ಮುಂದೆ ಕುತ್ಕೊಂಡು ನೋಡ್ಬೇಕಾದ್ರೆ ಆ ತರ ಉರಿತದೆ. ಇನ್ನು ಅಲ್ಲಿ ಕುತ್ಕೊಂಡು ಸೋತ್ತಾ ಇದ್ರೆ RCB ಹೇಗ್ ಅನಿಸ್ತಾ ಇರ್ತದೆ. ಮಳೆ ಬಂದು ನಿಂತೋಗ್ಬಿಟ್ಟಿದ್ರೇನೆ ಸರಿ ಅನಿಸ್ತಿತ್ತು. ಆ ಲಾಸ್ಟ್ ಮ್ಯಾಚು ಮಳೆಯಿಂದ ಕಟ್ ಡೌನ್ ಆಗಿ 14 ಅವರ್ಸ್ಗೆ ಬಂದಿತ್ತು. ಅದಾದ ನಂತರ ಬ್ಯಾಟಿಂಗ್ ಕಂಡೀಷನ್ ಇರ್ಲಿಲ್ಲ ಲಾಸ್ಟ್ ಮ್ಯಾಚ್ ಪಿಚ್ಚು. ಆದ್ರೂ ಒಂದು ತಕ್ಕ ಮಟ್ಟಿಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು ಅಂದ್ರೆ ಟೀಮ್ ಡೇವಿಡ್ ಅವರ ಕಾಂಟ್ರಿಬ್ಯೂಷನ್ ಇಂದ ಒಂದು ಸ್ವಲ್ಪ ಲಾಸ್ಟ್ ಮ್ಯಾಚ್ ಸ್ಕೋರ್ ನ ಮಾಡಂಗಾಯ್ತು. ಅದಾದ ನಂತರ ಆರಾಮಾಗಿ ಚೇಸ್ ಡೌನ್ ಮಾಡಿ ನಮ್ಮ ಹೋಮ್ ಕಂಡೀಷನ್ ಸೋತಿದ್ದು. ಆದ್ರೆ ಅದೇ ರಿವೆಂಜ್ ನ ಇವತ್ತಿನ ಮ್ಯಾಚ್ ಅಲ್ಲಿ ನಾವು ಪಕ್ಕ ತೀರಿಸ್ಕೊಳ್ಳೇಬೇಕು. ಏನಕ್ಕಂದ್ರೆ ಆ ತರ ಕಂಡೀಷನ್ ಇರೋದು ನ್ಯೂ ಚಂಡೀಗಢ ಅಲ್ಲಿ. ಅದಕ್ಕೋಸ್ಕರ ಇವತ್ತು RCB ಅವೇ ಒನ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಹಾಗೆ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಕಾಣಿಸ್ಬೋದು ನನ್ನ ಅನಿಸಿಕೆ. ಏನಕ್ಕಂದ್ರೆ ಜೋ ಬೇತಲ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ಗೆ ತರೋಂತ ಸಾಧ್ಯತೆಗಳು ತುಂಬಾ ಇದೆ. ಇವತ್ತಿನ ಮ್ಯಾಚ್ ಒಂದು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಇರ್ಲಿ ಅಂತ ತರಬಹುದು ಲಿವಿಂಗ್ಸ್ಟನ್ ಜಾಗಕ್ಕೆ. ನೋಡೋಣ ಪ್ಲೇಯಿಂಗ್ ಲೆವೆನ್ ಬಗ್ಗೆ. ಆದ್ರೆ ಇವತ್ತಿನ ಮ್ಯಾಚ್ ಎಷ್ಟು ಕ್ರೂಷಲ್ ಆಗಿದೆ ಅಂದ್ರೆ ಅಷ್ಟಿಷ್ಟು ಅಲ್ಲ. ಶ್ರೇಯಸ್ ಅಯ್ಯರ್ ಅವರು ಸ್ಟೇಡಿಯಂ ಇಂದ ಆಚೆ ಬಂದು ಹಿಂಗೆ ಒಂದು ಸನ್ನೆ ಮಾಡ್ತಲ್ಲ, ಅದು ಒಂದ್ ಸ್ವಲ್ಪ ವೈರಲ್ ಆಯ್ತು. ಆದ್ರೆ ಅದು ಲಾಸ್ಟ್ ಮ್ಯಾಚ್ ಇಲ್ವಾ ಅಂತೂ ಗೊತ್ತಿಲ್ಲ. ಒಟ್ನ ಅಷ್ಟೊಂದು ನಾನು ಗಮನಿಸಕ್ ಹೋಗಿರ್ಲಿಲ್ಲ. ಆದ್ರೆ ಅದು ತುಂಬಾ ವೈರಲ್ ಆಗಿದೆ. ಅದ್ರ ಬಗ್ಗೆ ಇವತ್ತಿನ ಮ್ಯಾಚ್ ಅಲ್ಲಂತೂ ತುಂಬಾ ಟಕ್ಕರ್ ಕೊಡುವಂತ ಸಾಧ್ಯತೆಗಳು ತುಂಬಾ ಇದೆ. ಎಕ್ಸ್ಪೆಷಲಿ ವಿರಾಟ್ ಕೊಹ್ಲಿ ಅವರು ಅದ್ರ ಮೇಲೆ ರಿವೆಂಜ್ ತಗೋತಾರೆ. ಅವರ ಹೋಮ್ ಕಂಡೀಷನ್ ಹೋಗಿ ಅವರಿಗೆ ಟಕ್ಕರ್ ಕೊಡೋದಂತೂ ಪಕ್ಕ. ಇವತ್ತು RCB ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಯಾವ್ಯಾವ ಮನೆಯಲ್ಲಿ ನಡೀತಿರೋಂತ ಕಾರಣದಿಂದ. ಹಾಗೆ ಈ ನ್ಯೂ ಚಂಡೀಗಢ ಅಲ್ಲಿ ಇಲ್ಲಿವರೆಗೂ 8 IPL ಮ್ಯಾಚಸ್ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದವರು 5 ಮ್ಯಾಚಸ್ಗಳನ್ನ ಗೆದ್ದಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದವರು 3 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಆದ್ರಿಂದ ಈ ಪಿಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಹಾಗೆ ಈ ಸೀಸನ್ ಅಲ್ಲಿ 3 IPL ಮ್ಯಾಚಸ್ಗಳು ನಡೆದಿರೋದು ಈ ನ್ಯೂ ಚಂಡೀಗಢ ಸ್ಟೇಡಿಯಂ ಅಲ್ಲಿ. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿದವರು 2 ಮ್ಯಾಚಸ್ಗಳನ್ನ ಗೆದ್ದಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡಿದವರು 1 ಮ್ಯಾಚ್ ನ ಸೋತಿರೋದು. ಅದರಲ್ಲೂ 205 ರನ್ ಹೊಡೆದಿರ್ತಾರೆ. ಚೇಸ್ ಡೌನ್ ಮಾಡ್ಬೇಕಾದ್ರೆ ಪಂಜಾಬ್ ಅವರು ಈ ಮ್ಯಾಚ್ ನ ಸೋಲ್ತಾರೆ. ಇದನ್ನ ನೋಡ್ತಾ ಬಂದ್ರೆ ಈ ಪಿಚ್ ಅಲ್ಲಿ ಒಂದು ಪಕ್ಷ ಫಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಹಾಗೆ ಲಾಸ್ಟ್ ಮ್ಯಾಚ್ 101 ಡಿಫೆಂಡಿಂಗ್ ಆಗಿದ್ದು ಇದೇ ಪಿಚ್ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಅದರಲ್ಲೂ ಅಲ್ಲದೆ ಇಲ್ಲಿವರೆಗೂ 38 ಫೇಸ್ ಟು ಫೇಸ್ ಮ್ಯಾಚಸ್ಗಳು ಆಡಿರೋದು. ಅದರಲ್ಲಿ 16 ಮ್ಯಾಚಸ್ಗಳನ್ನ RCB ವಿನ್ ಆಗಿದ್ರೆ, ಪಂಜಾಬ್ ಅವರು 18 ಮ್ಯಾಚಸ್ಗಳನ್ನ ವಿನ್ ಆಗಿದ್ದು. ಒಂದು ಸ್ವಲ್ಪ ಸ್ಟ್ಯಾಟ್ಸ್ ನ ನೋಡ್ತಾ ಬಂದ್ರೆ ಪಂಜಾಬ್ ಅವರು ನೀಟಾಗಿ ಸ್ಟ್ಯಾಟ್ಸ್ ನ ಮೇಂಟೆನೆನ್ಸ್ ನ ಮಾಡಿದ್ದಾರೆ. ಆದ್ರೆ ಇವತ್ತಿನ ಮ್ಯಾಚ್ ಅಂತೂ ಪಕ್ಕ RCB ಟಕ್ಕರ್ ಕೊಡ್ಲೇಬೇಕು. ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ಆ ತರ ಕ್ರೇಜ್ ಇದ್ರು ನಾವು ಸೋತಿದೀವಿ. ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಸೋಲ್ ನ ನೋಡಿರೋದು ನಮ್ಮ ಹೋಮ್ ಕಂಡೀಷನ್ ಅಲ್ಲಿ. ಆದ್ರೆ ಇವತ್ತಿನ ಮ್ಯಾಚ್ ಅಂತೂ ಪಕ್ಕ ನಾವು ಹೊಡಿಬೇಕು ಪಂಜಾಬ್ಗೆ. ಏನಕ್ಕಂದ್ರೆ ಆ ತರ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಆದ್ರೆ ಒಂದೊಂದು ಸಲ ಪಂಜಾಬ್ ಅವರು ತುಂಬಾ ಕೊಲೆಪ್ಸ್ ಆಗೋದು ಸಹ ನೋಡಿದೀವಿ. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ RCB ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತಾರಂತ ನನ್ನ ಅನಿಸಿಕೆ. ಹಾಗೆ ಈ ನ್ಯೂ ಚಂಡೀಗಢನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಇದು ಯಾವಾಗ ಒಂದೊಂದು ಸಲ ವೆರೈಟಿಗೆ ಚೇಂಜ್ ಆಗುತ್ತೋ ಪಿಚ್ ಕಂಡೀಷನ್ ಅಂತೂ ಗೊತ್ತೇ ಆಗಲ್ಲ. ಯಾವಾಗ ನ್ಯೂ ಮ್ಯಾಚ್ ಗಳಿಗೆ ಪಿಚ್ ನ ರೆಡಿ ಮಾಡ್ತಾರೋ ಅವಾಗ ಪಿಚ್ ಕಂಡೀಷನ್ ಬ್ಯಾಟಿಂಗ್ ಫೇವರಬಲ್ ಆಗೇ ಇರುತ್ತೆ. ಒಂದೊಂದು ಸಲ ಯಾವಾಗ ಸ್ಪಿನ್ನರ್ಸ್ ಗಳಿಗೆ ಒಂದು ಸ್ವಲ್ಪ ಟರ್ನ್ ಹೊಡೆಯುತ್ತೋ ಅವಾಗ ಇದು ಬಾಲಿಂಗ್ ಟ್ರ್ಯಾಕ್ ಆಗಿ ವರ್ಕ್ ಆಗುತ್ತೆ. ಅವಾಗ ಸೀಮರ್ಸ್ ಗಳಿಗೂ ಮತ್ತೆ ಸಿಮ್ಮರ್ಸ್ ಗಳಿಗೂ ತುಂಬಾ ಹೆಲ್ಪ್ ಆಗುವಂತ ಕಂಡೀಷನ್ ಸಹ ನೋಡಿದ್ವಿ. ಲಾಸ್ಟ್ ಮ್ಯಾಚ್ KKR ವರ್ಸಸ್ PBKS ಈ ಇಬ್ರು ಮ್ಯಾಚ್ ಅಲ್ಲೇ ನೋಡಬಹುದಿತ್ತು ನಾವು. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿದಂತ ಇದು ಬಾಲಿಂಗ್ ಕಂಡೀಷನ್ ಆಗಿ ಅವತ್ತು ವರ್ಕ್ ಆಗಿದ್ದು. PBKS ಅವರು 111 ರನ್ನ ಟಾರ್ಗೆಟ್ ನ ಕೊಡ್ತಾರೆ. ಆದ್ರೆ KKR ಅವರು ಈ ರನ್ನ ಚೇಸ್ ಡೌನ್ ಮಾಡಲ್ಲ, ಬೇಗ ಆಲ್ ಔಟ್ ಆಗೋದು. ಅದರಿಂದ ಈ ಪಿಚ್ ಕಂಡೀಷನ್ ಒಂದೊಂದು ಸಲ ವೇರಿಯೇಷನ್ ಆಗ್ತಾ ಇರುತ್ತೆ. ಆದ್ರಿಂದ ಇವತ್ತಿನ ಮ್ಯಾಚ್ ಸಹ ಯಾವ ರೀತಿ ಕ್ರೂಷಲ್ ಆಗಿ ಹೋಗುತ್ತೆ ಅಂತ ಅನ್ಕೊಂಡಿದೀನಿ. ಅದರಲ್ಲೂ ಅಲ್ಲದೆ ಈ ಪಿಚ್ ಒಂದು ಸ್ವಲ್ಪ ಬಾಲಿಂಗ್ ಫ್ರೆಂಡ್ಲಿ ಪಿಚ್ ಗಿಂತ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತೂ ಹೇಳಬಹುದು. ಆಗಿರೋಂತ 3 ಮ್ಯಾಚ್ಗಳಲ್ಲಿ 2 ಮ್ಯಾಚ್ 200+ ಹೋಗಿರೋದು, ಅದಕ್ಕಿಂತ ಕಮ್ಮಿ ಬಂದಿಲ್ಲ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ 200+ ಹೋಗುವಂತ ಸಾಧ್ಯತೆಗಳು ತುಂಬಾ ಇದೆ. ಹಾಗೆ ಪ್ಲೇಯಿಂಗ್ ಲೆವೆನ್ ನ ನೋಡ್ತಾ ಬಂದ್ರೆ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇವತ್ತು ಒಂದು ಚೇಂಜಸ್ ಕಾಣಿಸ್ಬೋದು ಅಂತ ನನಗೆ ಅನಿಸ್ತಾ ಇದೆ.
ಲಿವಿಂಗ್ಸ್ಟನ್ ಅವ್ರನ್ನ ಕುಣಿಸಿ ಆ ಜಾಗಕ್ಕೆ ಲೆಫ್ಟ್ ಆರ್ಮ್ ಬ್ಯಾಟರ್ ಜೋ ಬೆಥಲ್ ಅವ್ರನ್ನ ತರುವಂತ ಸಾಧ್ಯತೆಗಳಿದೆ. ಒಂದು ಚಾನ್ಸ್ ನ ಕೊಟ್ಟರು ಕೊಡಬಹುದು ಇವತ್ತಿನ ಮ್ಯಾಚ್. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ನಮ್ಮ ಕನ್ನಡಿಗ ಮನೋಜ್ ಅವ್ರನ್ನ ಸಹ ಡೆಬ್ಯೂ ಮಾಡಿಸಿದ್ರು. ಆ ಸಿಚುವೇಶನ್ ಆದ್ರೆ ಸರಿಯಾಗಿ ಇರ್ಲಿಲ್ಲ. IPL ಅಲ್ಲಿ ಆ ತರ ಸಿಚುವೇಶನ್ ಆಡಿಲ್ಲ, ಆದ್ರೆ ಅವ್ರನ್ನ ಡೆಬ್ಯೂ ಮಾಡಿದ್ದೆ ಆ ತರ ಸಿಚುವೇಶನ್ ಅಲ್ಲಿ ಆಡಿದ್ದು. ಆದ್ರೆ ಅವರ ಬ್ಯಾಟಿಂಗ್ ಇಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ. ಇವತ್ತಿನ ಮ್ಯಾಚ್ ಅಲ್ಲಿ ಆದ್ರೂ ಇನ್ನೊಂದು ಚಾನ್ಸ್ ಕೊಡ್ತಾರೋ ಇಲ್ವೋ ಅಂತ. ಆದ್ರೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಏನು ಪ್ಲೇಯಿಂಗ್ ಲೆವೆನ್ ಸೇಮ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಆದ್ರೆ ಲಿವಿಂಗ್ಸ್ಟನ್ ಅವ್ರ ಜಾಗಕ್ಕೆ ಪಕ್ಕ ಜೋ ಬೆಥಲ್ ಅವ್ರನ್ನ ತಂದು ತರಬಹುದು. ಇದೊಂದು ಚೇಂಜಸ್ ಆದ್ರೆ ಆಗ್ಬೋದು, ಇನ್ನೇನು ಚೇಂಜಸ್ ಆಗಲ್ಲ. ಬೌಲಿಂಗ್ ಆರ್ಡರ್ ಪಕ್ಕ ಅದೇ ಇರುತ್ತೆ, ಹಾಗೆ ಬ್ಯಾಟಿಂಗ್ ಆರ್ಡರ್ ಸಹ ಅದೇ ಇರುತ್ತೆ. ಹಾಗೆ PBKS ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಇವ್ರಂತ ಪ್ಲೇಯಿಂಗ್ ಲೆವೆನ್ ಏನು ಚೇಂಜಸ್ ಮಾಡಲ್ಲ. ಪಕ್ಕ ನಮ್ಮ RCB ಮೇಲೆ ಏನ್ ಪ್ಲೇಯಿಂಗ್ ಲೆವೆನ್ ಇತ್ತು ಲಾಸ್ಟ್ ಮ್ಯಾಚ್, ಅದೇ ಪ್ಲೇಯಿಂಗ್ ಲೆವೆನ್ ನ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ಪ್ಲೇಯಿಂಗ್ ಲೆವೆನ್ ನ ತತ್ತಾರೆ. ಹಾಗೆ ಎರಡು ಟೀಮ್ ಗಳ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ಒಂದು ಸ್ವಲ್ಪ ಬೆಟರ್ ಆಗಿ ಕಾಣಿಸೋದು ಅಂದ್ರೆ RCBನೇ. ಆದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಏನಕ್ಕೆ ಆ ತರ ಕೊಲೆಪ್ಸ್ ಆದ್ರಂತೂ ಅದಂತೂ ಗೊತ್ತಿಲ್ಲ. ಒಂದು ಸ್ವಲ್ಪ ಪಿಚ್ ಬ್ಯಾಟಿಂಗ್ ಕಂಡೀಷನ್ ಅಲ್ಲಿ ಇರ್ಲಿಲ್ಲ ಅಷ್ಟೊಂದು. ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಒಂದ್ ಸ್ವಲ್ಪ ಬ್ಯಾಟಿಂಗ್ ಕಂಡೀಷನ್ಗೆ ವರ್ಕ್ ಆಯ್ತು, ಆದ್ರೆ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಮಳೆ ಬಂದಿರೋ ಕಾರಣ ಅಷ್ಟೊಂದು ಪಿಚ್ಚು ಬ್ಯಾಟಿಂಗ್ ಫೇವರಬಲ್ ಆಗಿರ್ಲಿಲ್ಲ. ಆದ್ರೆ ಇವತ್ತಿನ ಮ್ಯಾಚ್ ಒಂದು ಸ್ವಲ್ಪ ಬ್ಯಾಟರ್ಸ್ ಗಳಿಗೆ ಅಡ್ವಾಂಟೇಜ್ ಇದೆ, ನೋಡೋಣ. ಅದಕ್ಕೋಸ್ಕರ ಎರಡು ಟೀಮ್ ಗಳ ಕಂಪ್ಯಾರಿಸನ್ ಮಾಡಿದಾಗ RCB ಬ್ಯಾಟಿಂಗ್ ಆಡೋದು ಚೆನ್ನಾಗಿದೆ, PBKS ಬ್ಯಾಟಿಂಗ್ ಆಡೋದು ಚೆನ್ನಾಗಿದೆ. ಆದ್ರೆ PBKS ಅಲ್ಲಿ ಟಾಪ್ ಆರ್ಡರ್ ಗಳು ಬೀಳ್ತು ಅಂದ್ರೆ ಇನ್ನು ಮಿಡಲ್ ಆರ್ಡರ್ ಅಲ್ಲಿ ನಿಂತಿ ಆಡೋ ಅಂತ ಪ್ಲೇಯರ್ ಗಳು ಇಲ್ಲ. ವಿಕೆಟ್ ಗಳನ್ನ ತೆಗೆದ್ರೆ ಪಕ್ಕ ಇವತ್ತಿನ ಮ್ಯಾಚ್ ಅಲ್ಲಿ RCB ಗೆಲ್ಲಬಹುದು. ಹಾಗಾದ್ರೆ ಎರಡನೇ ಮ್ಯಾಚ್ MI ವರ್ಸಸ್ CSK. ಈ ಮ್ಯಾಚ್ ನಡೀತಾ ಇರೋದು MI ಅವರ ಹೋಮ್ ಕಂಡೀಷನ್ ವಾಂಕಡೆ ಸ್ಟೇಡಿಯಂ ಅಲ್ಲಿ. ಅದಕ್ಕೋಸ್ಕರ ಎರಡು ಮ್ಯಾಚಸ್ ಗಳು ಸಹ ನಡೀತಾ ಇರೋದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಲ್ಲಿ. ವಾಂಕಡೆಲಿ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಡಬಹುದು ಹೈ ಸ್ಕೋರಿಂಗ್ ಆಗುತ್ತೆ ಅಂತ. ಆದ್ರೆ ಈ ಸಲ ವಾಂಕಡೆ ಸ್ಟೇಡಿಯಂ ಬ್ಯಾಟಿಂಗ್ ಫೇವರಬಲ್ ಪಿಚ್ ಆಗಿದ್ರೆ ಹೈ ಸ್ಕೋರಿಂಗ್ ಗೇಮ್ ಅಂತೂ ಇಲ್ಲಿವರೆಗೂ ಬಂದಿಲ್ಲ. 200+ ರನ್ ಬಂದಿರೋಂತ ಮ್ಯಾಚ್ ಒಂದೇ ಒಂದು ಬಿಟ್ರೆ ಇನ್ಯಾವುದು ಅಷ್ಟೊಂದು ಹೈ ಸ್ಕೋರಿಂಗ್ ಆಗಿಲ್ಲ. ಅದಕ್ಕೋಸ್ಕರ ಈ ವಾಂಕಡೆ ಸ್ಟೇಡಿಯಂ ಅಲ್ಲಿ ಈ ಸೀಸನ್ ಅಲ್ಲಿ ಇನ್ನು ಅಷ್ಟೊಂದು ಕಿಕ್ ಸ್ಟಾರ್ಟ್ ಆಗಿಲ್ಲ. ಆದ್ರೆ ಪಂಜಾಬ್ ಅಲ್ಲಿ ನಡೆದಿರುವಂತ ಮ್ಯಾಚ್ 200+ ರನ್ ಹೋಗಿರೋದ್ರಿಂದ ಎರಡು ಸಹ ಬ್ಯಾಟಿಂಗ್ ಕಂಡೀಷನ್, ಆದ್ರೆ ಇನ್ನ ಅಷ್ಟೊಂದು ಕಿಕ್ ಬಂದಿಲ್ಲ. ನೋಡೋಣ, ಇವತ್ತಿನ ಮ್ಯಾಚ್ ಅಲ್ಲಿ ಹೈ ಸ್ಕೋರಿಂಗ್ ಆಗಿ ಕ್ರೂಷಲ್ ಆಗಿ ಹೋಗುವಂತ ಸಾಧ್ಯತೆಗಳು ತುಂಬಾ ಇದೆ. ಹಾಗೆ ಈ ವಾಂಕಡೆ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 121 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿದವರು 55 ಮ್ಯಾಚಸ್ ಗಳನ್ನ ವಿನ್ ಆಗಿದ್ದಾರೆ. ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದವರು 66 ಮ್ಯಾಚ್ ಗಳನ್ನ ವಿನ್ ಆಗಿರೋದು. ಇದನ್ನು ನೋಡ್ತಾ ಬಂದ್ರೆ ಈ ವಾಂಕಡೆ ಸ್ಟೇಡಿಯಂ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡೋದಕ್ಕಿಂತ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಡ್ಯೂಫೆಕ್ಟ್ ಬರೋ ಕಾರಣ ಒಂದು ಸ್ವಲ್ಪ ಬಾಲ್ ಅಷ್ಟೊಂದು ಗ್ರಿಪ್ ಸಿಗಲ್ಲ ಸೀಮರ್ಸ್ ಗಳಿಗೆ, ಮತ್ತೆ ಎಕ್ಸ್ಪೆಷಲಿ ಸ್ಪಿನ್ನರ್ಸ್ ಗಳಿಗೆ ಟರ್ನ್ ಹೊಡಿಬೇಕು ಅಂದ್ರೆ ಅವ್ರಿಗೆ ಎಲಿವೇಶನ್ ಕೊಡಬೇಕು ಅಂದ್ರೆ ಒಂದು ಸ್ವಲ್ಪ ಗ್ರಿಪ್ ಇದ್ದಾಗಲೇನೆ ಅವ್ರಿಗೆ ಎಲಿವೇಶನ್ ಕೊಡಕ್ಕಾಗೋದು, ಇಲ್ಲ ಅಂದ್ರೆ ಅವ್ರಿಗೆ ಅಷ್ಟೊಂದು ಎಲಿವೇಶನ್ ಕೊಟ್ಟು ಬಾಲಿಂಗ್ ಮಾಡಕ್ಕಾಗಲ್ಲ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಫಸ್ಟ್ ಇನ್ನಿಂಗ್ಸ್ ಆಡಿ ಡಿಫೆಂಡಿಂಗ್ ನ ಮಾಡಬೇಕು ಅಂದ್ರೆ 200 ಇಲ್ಲ 230 ಆ ತರ ಟಾರ್ಗೆಟ್ ನ ಕೊಟ್ಟಿ ಡಿಫೆಂಡಿಂಗ್ ನ ಮಾಡಬೇಕು ಫಸ್ಟ್ ಇನ್ನಿಂಗ್ಸ್ ಆಡೋರು. ಹಾಗೆ CSK ಮತ್ತೆ MI ಇಲ್ಲಿವರೆಗೂ ಫೇಸ್ ಟು ಫೇಸ್ ಮ್ಯಾಚಸ್ ಗಳು ಆಡಿರೋದು 38 ಮ್ಯಾಚಸ್ ಗಳು. ಅದರಲ್ಲಿ 20 ಮ್ಯಾಚಸ್ ಗಳನ್ನ MI ವಿನ್ ಆಗಿದ್ರೆ, ಹಾಗೆ 18 ಮ್ಯಾಚಸ್ ಗಳನ್ನ CSK ವಿನ್ ಆಗಿರೋದು. ಎರಡು ಸಹ ಟಾಪ್ ಕ್ವಾಲಿಟಿ ಟೀಮ್ಗಳು. ಆದ್ರೆ ಸ್ಟ್ಯಾಟ್ಸ್ ಅಲ್ಲಿ ಒಂದ್ ಸ್ವಲ್ಪ MI ಚೆನ್ನಾಗಿ ಇದ್ ಮಾಡಿದ್ದಾರೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ CSK MIಗೆ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಈ ಸೀಸನ್ ಅಲ್ಲಿ CSK ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲಿಂಗ್ ಬ್ಯಾಟಿಂಗ್ ನಾವು ನೋಡಿಲ್ಲ, ಹಾಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಸಹ ಬಂದಿಲ್ಲ. ಹಾಗೆ MIಲೂ ಸಹ ಅದೇ ರೀತಿ ಆಗಿರೋದು. ಎರಡು ಟೀಮ್ಗಳು ನೋಡ್ತಾ ಬಂದ್ರೆ ಈ ಸೀಸನ್ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಆ ತರ ರೇಂಜ್ಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರಂತ ನೋಡೋಣ. ಹಾಗೆ ವಾಂಕಡೆ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಇದಂತೂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಆರಾಮಾಗಿ ಬ್ಯಾಟರ್ಸ್ ಗಳು 200+ ರನ್ ಹೊಡಿಬಹುದು. ಆದ್ರೆ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಒಂದು ಸ್ವಲ್ಪ ಸ್ಲೋ ವಿಕೆಟ್ ಇರೋ ಕಾರಣ ಒಂದು ಸ್ವಲ್ಪ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಪಡ್ತಾರೆ. ಅದಾದ ನಂತರ ಹೈ ಸ್ಕೋರಿಂಗ್ ಹೋಗುವಂತ ಬ್ಯಾಟಿಂಗ್ ಕಂಡೀಷನ್ ಇದು. ಈ ರೆಡ್ ಸಾಯಿಲ್ ಪಿಚ್ ಒಂದು ಸ್ವಲ್ಪ ಬ್ಯಾಟಿಂಗ್ ಕಂಡೀಷನ್ ಚೆನ್ನಾಗೇ ಇರುತ್ತೆ. ಆದ್ರೆ ಬ್ಯಾಟರ್ಸ್ ಗಳು ಯಾವಾಗ ತಲೆ ಇಟ್ಟು ಬ್ಯಾಟಿಂಗ್ ನ ಆಡ್ತಾರೋ ಪಕ್ಕ ಇಲ್ಲಿ 200+ ರನ್ ಹೊಡಿಬಹುದು. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾದ್ರೂ ಸಹ ಒಂದು ಸ್ವಲ್ಪ 7 to 8 hours ಸ್ಟ್ರಗಲ್ ಪಡ್ತಾರೆ. ಅದಾದ ನಂತರ ಬ್ಯಾಟಿಂಗ್ ಆಡಕ್ಕಂತೂ ಹೂವ ಇದ್ದಂಗೆ ಇರುತ್ತೆ ಈ ಪಿಚ್ಚು. ಆರಾಮಾಗಿ ಬ್ಯಾಟರ್ಸ್ ಗಳಿಗೆ ಬಾಲ್ ಅಂತೂ ಸ್ಕಿಡ್ ಆಗಿ ನೀಟಾಗಿ ಬ್ಯಾಟಿಗೆ ಬರ್ತಾ ಇರುತ್ತೆ. ಅವಾಗ ಹೈ ಸ್ಕೋರಿಂಗು ಆಗುತ್ತೆ, ಹಾಗೆ ಚೇಸಿಂಗು ಒಂದು ಸ್ವಲ್ಪ ಕಂಡೀಷನ್ ಇರುವಂತ ಪಿಚ್ಚು. ಸೀಮರ್ಸ್ ಗಳಿಗೆ ಒಂದು ಸ್ವಲ್ಪ ಸ್ಲೋ ಓವರ್ ಅನ್ ಮಾಡಿದ್ರೆ ಇಲ್ಲಿ ಎಫೆಕ್ಟಿವ್ ಆಗ್ತಾರೆ. ಹಾಗೆ ಸ್ಪಿನ್ನರ್ಸ್ ಗಳಿಗೆ
ಏನಾದ್ರೂ ಎಲಿವೇಶನ್ ಕೊಟ್ಟಾಗ ಟರ್ನ್ ಆಯ್ತು ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲೂ ಅವರು ಸಹ ಇಂಪ್ಯಾಕ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೆ ಪ್ಲೇಯಿಂಗ್ ಲೆವೆನ್ ನ ನೋಡ್ತಾ ಬಂದ್ರೆ ಎಂಐ ಅವರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನು ಚೇಂಜಸ್ ಮಾಡಲ್ಲ. ರೋಹಿತ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋದು, ಆದ್ರಿಂದ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರೋದೇ ಇಲ್ಲ. ಬ್ಯಾಟಿಂಗ್ ಆಡ್ಬೇಕಾದ್ರೆ ಪ್ಲೇಯಿಂಗ್ ಲೆವೆನ್ಗೆ ಬರ್ತಾರೆ. ಆದ್ರೆ ಇನ್ನ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇಂದ ಅಷ್ಟೊಂದು ರನ್ ಬಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಹೊಡಿತಾರಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು, ಆ ತರ ಬ್ಯಾಟಿಂಗ್ ನ ಆಡ್ತಾ ಇದ್ರು, ಒಡೆ ಇಂಟೆಂಟ್ ಅಲ್ಲಿ ಆಡ್ತಿದ್ರು. ಆದ್ರೆ ಅನ್ಫಾರ್ಚುನೇಟ್ ಆಗಿ ರೋಹಿತ್ ಶರ್ಮಾ ಅವರು ಔಟ್ ಆಗಿದ್ದು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ರೋಹಿತ್ ಶರ್ಮಾ ಅವರ ಮೇಲೆ ತುಂಬಾ ಡಿಪೆಂಡಿಂಗ್ ಆಗಿದೆ ಎಂಐ. ನೋಡೋಣ ಅವರ ಬ್ಯಾಟಿಂಗ್ ಇಂದ ಯಾವ ತರ ರನ್ಸ್ ಬರುತ್ತೆ ಅಂತ. ಅದಾದ ನಂತರ ರಿಕ್ಲೈಟನ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಬ್ಯಾಟಿಂಗ್ ಆರ್ಡರ್ ಚೆನ್ನಾಗಿದೆ. ಆದ್ರೆ ಇನ್ನ ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋ ತಿಲಕ್ ವರ್ಮನ್ನ ರಿಟೈರ್ಡ್ ಕೊಟ್ಟ ನಂತರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು ತಿಲಕ್ ವರ್ಮಾ. ಹಾಗೆ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಲೈನ್ ಅಪ್ ಅಂತೂ ಅಲ್ಟಿಗುರು, ಅದ್ರ ಬಗ್ಗೆ ಹೇಳೋ ಅಂತ ಮಾತೇ ಇಲ್ಲ. ಅದಾದ ನಂತರ ಬಾಲಿಂಗ್ ಆರ್ಡರ್ಗೆ ಬೂಮ್ರಾ ಅವ್ರು ಬಂದ ನಂತರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು ಬಾಲಿಂಗ್ ಅಟ್ಯಾಕ್ ಅಲ್ಲಿ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಕಾಣಿಸಲ್ಲ. ಏನಾದ್ರೂ ಪ್ಲೇಯಿಂಗ್ ಲೆವೆನ್ಗೆ ಸ್ಪಿನ್ನರ್ಸ್ ನ ತಂದ್ರೆ ವಿಜಯ್ ಪುತ್ರ ಅವ್ರನ್ನ ಮತ್ತೆ ಪ್ಲೇಯಿಂಗ್ ಲೆವೆನ್ಗೆ ತಂದ್ರೆ ತತ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಹಾಗೆ CSK ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ನ ಚೇಂಜಸ್ ಮಾಡಿದ್ದು MS ಧೋನಿ ಅವರು. ಓವರ್ಟನ್ ಅವ್ರನ್ನು ಸಹ ಪ್ಲೇಯಿಂಗ್ ಲೆವೆನ್ಗೆ ತಂದಿರೋ, ಹಾಗೆ ಇನ್ನೊಬ್ರನ್ನ ತಂದಿದ್ರು ಪ್ಲೇಯಿಂಗ್ ಲೆವೆನ್ಗೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಶ್ವಿನ್ ಅವ್ರನ್ನ ಮತ್ತೆ ಪ್ಲೇಯಿಂಗ್ ಲೆವೆನ್ಗೆ ತರುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಓವರ್ಟನ್ ಅವರು ಒಂದು ಸ್ವಲ್ಪ ಆಲ್ರೌಂಡರು, ಹಾಗೆ ಹೊಡೆಯುವಂತ ಕೇಪಬಿಲಿಟಿ ಇದೆ. ಆದ್ರೆ ಅಶ್ವಿನ್ ಅವರು ಸ್ಪಿನ್ನರು, ಹಾಗೆ ಹೊಡೆಯುವಂತ ಅಷ್ಟೊಂದು ಕೇಪಬಿಲಿಟಿ ಇಲ್ಲ. ಅದಕ್ಕೋಸ್ಕರ MS ಧೋನಿ ಅವರು ಏನು ಚೂಸ್ ಮಾಡ್ತಾರೆ ಅಂತ ನೋಡ್ಬೇಕು. ಹಾಗೆ ಇನ್ನ ಸ್ಯಾಮ್ ಕರನ್ ಪ್ಲೇಯಿಂಗ್ ಲೆವೆನ್ಗೆ ತಂದಿಲ್ಲ, ಅವರು ತಂದು ತರಬಹುದು ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಏನು ಲಾಸ್ಟ್ ಮ್ಯಾಚ್ ನ್ಯೂ ಓಪನರ್ಸ್ ಗಳಿದ್ರು, ಹಾಗೆ ಇವತ್ತಿನ ಮ್ಯಾಚ್ ಸಹ ರಚಿನ್ ರವೀಂದ್ರ ಮತ್ತೆ ಇನ್ನೊಬ್ರು ನ್ಯೂ ಓಪನರ್ ಆಗಿ ಇದ್ದಿದ್ದು. ಇವರ ಬ್ಯಾಟಿಂಗ್ ಇಂದ ಕಾಂಟ್ರಿಬ್ಯೂಷನ್ ಬಂತು ಅಂದ್ರೆ ಪಕ್ಕ ಇರುತ್ತೆ. ರಚಿನ್ ರವೀಂದ್ರ ಮೇಲೆ ನಾವು ಡೌಟ್ ಪಡಂಗಿಲ್ಲ, ಅವ್ರು ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಅದಾದ ನಂತರ ರಾಹುಲ್ ತಿಪ್ಪಾತಿ, ಅದಾದ ನಂತರ ದೀಪಕ್ ಕೂಡ, ಅದಾದ ನಂತರ ಶಿವಮ್ ದುಬೆ ಬ್ಯಾಟಿಂಗ್ ಆರ್ಡರ್ ಚೆನ್ನಾಗಿದೆ. ಹಾಗೆ MS ಧೋನಿ ಅವರು ಬ್ಯಾಟಿಂಗ್ ಕಂಡೀಷನ್ ಚೆನ್ನಾಗೇ ಇದೆ, ಮಿಡಲ್ ಆರ್ಡರ್ ಸಹ ಚೆನ್ನಾಗಿದೆ. ಆದ್ರೆ ಇನ್ನ ಮಿಡಲ್ ಆರ್ಡರ್ ಅಲ್ಲಿ ಜಡೇಜಾ ಅವರ ಬ್ಯಾಟಿಂಗ್ ಇಂದ ರನ್ಸ್ ಬಂದಿಲ್ಲ. ಅವರ ಬ್ಯಾಟಿಂಗ್ ಇಂದ ರನ್ಸ್ ಬತ್ತು ಅಂದ್ರೆ ಬ್ಯಾಟಿಂಗ್ ಆರ್ಡರ್ ಇನ್ನ ಬೆಟರ್ ಆಗಿ ಕಾಣಿಸುತ್ತೆ CSK. ಹಾಗೆ ಬಾಲಿಂಗ್ ಆರ್ಡರ್ ಸಹ ಚೆನ್ನಾಗಿದೆ. ಆದ್ರೆ ಏನಕ್ಕೋ ಈ ಸೀಸನ್ ಅಲ್ಲಿ CSK ತುಂಬಾ ಫೇಲ್ಯೂರ್ ಗಳನ್ನ ಕಂಡಿದೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಎಂಐಗೆ ಇಂಪ್ಯಾಕ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ತುಂಬಾ ಇದೆ. ಹಾಗೆ ಎರಡು ಟೀಮ್ ಗಳ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ಇವತ್ತಿನ ಮ್ಯಾಚ್ ಅಲ್ಲಿ ಬೆಟರ್ ಆಗಿ ಇರೋದು ಅಂದ್ರೆ ಎಂಐ ಒಂದು ತಕ್ಕ ಮಟ್ಟಿಗೆ CSK ಗಿಂತ ಬಾಲಿಂಗ್ ಆರ್ಡರ್ ಮತ್ತೆ ಬ್ಯಾಟಿಂಗ್ ಆರ್ಡರ್ ಬೆಟರ್ ಆಗಿದೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಎಂಐಗೆ CSK ಗೆ ಇಂಪ್ಯಾಕ್ಟ್ ಮಾಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಗೆ ಬಂದ್ರೆ, ಮೊದಲನೇ ಮ್ಯಾಚ್ ಗೆ ಬಂದ್ರೆ RCB ವರ್ಸಸ್ PBKS. ಈ ಮ್ಯಾಚ್ ಅಲ್ಲಿ RCB ಅವರು ವಿನ್ ಆಗ್ತಾರೆ. ಹಾಗೆ ಎರಡನೇ ಮ್ಯಾಚ್ ಎಂಐ ವರ್ಸಸ್ CSK, ಈ ಮ್ಯಾಚ್ ಅಲ್ಲಿ CSK ಅವರು ವಿನ್ ಆಗ್ತಾರೆ. ಇದು ನನ್ನ ಮ್ಯಾಚ್ ಪ್ರಿಡಿಕ್ಷನ್. ಇವತ್ತಿನ ಮ್ಯಾಚ್ ಆದ್ರೂ ವಿನ್ ಆಗುತ್ತೆ ಅಂತ ನೋಡೋಣ. ನಿನ್ನೆ ನಡೆದಿರುವಂತ ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಸಕ್ಸಸ್ ಆಯ್ತು, ಒಂದು ಮ್ಯಾಚ್ ಡಮಾರ್ ಒಂದೋಯ್ತು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಏನಾಗುತ್ತೆ ಪ್ರಿಡಿಕ್ಷನ್ ನೋಡೋಣ. ಸಕ್ಸಸ್ಫುಲ್ ಆಗುತ್ತೋ ಅನ್ಸಕ್ಸಸ್ಫುಲ್ ಆಗುತ್ತೋ ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ. ಒಟ್ನಲ್ಲಿ ಸಕ್ಸಸ್ ಆದ್ರಂತೂ ಖುಷಿ ಪಡ್ತೀನಿ. ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.